की बार ट्रंप सरकार। ಭೂಮಿಯ ಮೇಲೆ ಭಾರತಕ್ಕಿಂತ ದೊಡ್ಡ ದೇಶ ಇಲ್ಲ. ಟ್ರಂಪ್ ಕಳುಹಿಸಿದ ಸಂದೇಶವೇನು? ಭಾರತಕ್ಕೆ ಬರಲಿದ್ದಾರೆ ಟ್ರಂಪ್. ಡಿನ್ನರ್ ರಹಸ್ಯವೇನು? ನಮಸ್ಕಾರ ವೀಕ್ಷಕರೇ, ಜಗತ್ತಿನ ರಾಜಕಾರಣದಲ್ಲಿ ಒಂದು ಮಾತು ಚಾಲ್ತಿಯಲ್ಲಿದೆ. ಅಮೆರಿಕಾಗೆ ಶಾಶ್ವತ ಮಿತ್ರರು ಯಾರೂ ಇಲ್ಲ, ಶಾಶ್ವತ ಶತ್ರುಗಳು ಇಲ್ಲ ಅನ್ನೋದು. ಅವರಿಗೆ ಇರೋದು ಶಾಶ್ವತ ಹಿತಾಸಕ್ತಿ ಮಾತ್ರ. ಆದರೆ ಸ್ನೇಹಿತರೆ, ಇವತ್ತು ಅದೇ ಅಮೆರಿಕ ತನ್ನ ಹಳೆ ಮಾತನ್ನ ಬದಲಿಗಿಟ್ಟು ಭಾರತದ ಮುಂದೆ ಮೊಂಡಿಯೂರಿ ನಿಂತಿದೆಯಾ? ಅಮೆರಿಕಾದಂತಹ ಸೂಪರ್ ಪವರ್ ದೇಶದ ರಾಯಭಾರಿ ಈ ಭೂಮಿಯ ಮೇಲೆ ನಮಗೆ ಭಾರತಕ್ಕಿಂತ ಅಗತ್ಯವಾದ ದೇಶ ಬೇರೆ ಯಾವುದೂ ಇಲ್ಲ ಅಂತ ಹೇಳಬೇಕಾದ್ರೆ ಭಾರತದ ತಾಕತ್ತು ಎಷ್ಟಿರಬಹುದು ಅಂತ ನೀವೇ ಊಹೆ ಮಾಡಿಕೊಳ್ಳಿ. ಸುಂಕದ ಸಮರ, ವೀಸಾ ಕಿರಿಕಿರಿ, ವ್ಯಾಪಾರ ಒಪ್ಪಂದಗಳ ಗೊಂದಲ, ಹೀಗೆ ಭಾರತದ ಜೊತೆಗೆ ಕಿತ್ತಾಡ್ಕೊಂಡಿದ್ದ ಅಮೆರಿಕದ ಟ್ರಂಪ್ ಆಡಳಿತ ಈಗ ದಿಢೀರಂತ ಭಾರತವೇ ನಮ್ಮ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾ ಇರೋದಾದ್ರೂ ಯಾಕೆ? ಅಷ್ಟೇ ಅಲ್ಲ, 2027ರಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಬರೋದು ಫಿಕ್ಸ್ ಆಗಿದೆ. ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಸ್ಪೆಷಲ್ ಡಿನ್ನರ್ ಕೂಡ ಪ್ಲಾನ್ ಮಾಡಲಾಗಿದೆ. ಅಸಲಿಗೆ ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರ್ ಹೇಳಿದ ಆ ಮಾತುಗಳ ಅರ್ಥವೇನು? ಮಗುವನ್ನ ಚಿವುಟಿ ತೊಟ್ಟಿಲನ್ನ ತೂಗುವ ಅಮೆರಿಕದ ಈ ಹೊಸ ಆಟದ ಹಿಂದೆ ಇರುವ ರಹಸ್ಯವೇನು? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಭಾರತ ಮತ್ತು ಅಮೆರಿಕದ ನಡುವೆ ನಡೀತಾ ಇರುವ ಈ ಹೊಸ ತಾಂತ್ರಿಕ ಆಟವನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಭಾರತದ ಮುಂದೆ ಟ್ರಂಪ್ ಮೊಂಡಿ ಊರಿದ್ರ? ಮೋದಿಯವರ ಮುಂದೆ ಟ್ರಂಪ್ ಮೊಂಡಿ ಊರಿ ಕ್ಷಮಿಸು ಮೋದಿ ಅಂತ ಹೇಳ್ಬಿಟ್ರ? ನಿಮಗೇನನ್ಸತ್ತೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕಾದದ್ದು ಯಾರು ಈ ಹೇಳಿಕೆಯನ್ನ ನೀಡಿದ್ದಾರಂತ. ಅವರ ಹೆಸರು ಸೆರ್ಗಿಯೋ ಗೋರ್. ಇವರು ಭಾರತಕ್ಕೆ ನೇಮಕವಾಗಿರೋ ಅಮೆರಿಕದ ನೂತನ ರಾಯಭಾರಿ. ಅಷ್ಟೇ ಅಲ್ಲ, ಇವರು ಡೊನಾಲ್ಡ್ ಟ್ರಂಪ್ ಅವರ ಅತ್ಯಂತ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು. ಇವರು ದೆಹಲಿಯಲ್ಲಿ ಇಳಿದ ತಕ್ಷಣ ಆಡಿದ ಮಾತುಗಳು ಈಗ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡ್ತಾ ಇವೆ. ಅವರು ನೇರವಾಗಿ ಹೇಳಿದ್ದಾರೆ, ಅಮೆರಿಕಾಗೆ ಭಾರತದಷ್ಟು ಅಗತ್ಯವಾದ ಬೇರೆ ಯಾವುದೂ ರಾಷ್ಟ್ರ ಇಲ್ಲ. ಗಮನಿಸಿ, ಅವರು ಮುಖ್ಯ ಅಂತ ಹೇಳಿಲ್ಲ, ಅತ್ಯಗತ್ಯ ಅಂತ ಹೇಳಿದ್ದಾರೆ. ಅಂದ್ರೆ ಭಾರತ ಇಲ್ಲದೆ ಅಮೆರಿಕದ ಫ್ಯೂಚರ್ ಪ್ಲಾನ್ಗಳು ನಡೆಯಲ್ಲ ಅನ್ನೋದು ಇದರ ಅರ್ಥ. ಅವರು ಮುಂದುವರೆದು ವಿಶ್ವದ ಅತ್ಯಂತ ಹಳೆ ಪ್ರಜಾಪ್ರಭುತ್ವ ಅಂದ್ರೆ ಅಮೆರಿಕ ಮತ್ತು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ಭಾರತ ಒಂದಾಗುವುದು ಈ ಭೂಮಿಯ ಮೇಲಿನ ಅತ್ಯಂತ ಪವಿತ್ರ ಅಗತ್ಯ ಅಂತ ಬಣ್ಣಿಸಿದ್ದಾರೆ. ಒಬ್ಬ ಅಮೆರಿಕನ್ ರಾಯಭಾರಿ ಭಾರತದ ಬಗ್ಗೆ ಇಷ್ಟು ದೊಡ್ಡ ಪದಗಳನ್ನ ಬಳಸಿದ್ದು ಇತ್ತೀಚಿನ ದಿನಗಳಲ್ಲಿ ಇದೇ ಮೊದಲಾಗಿದೆ. ವೀಕ್ಷಕರೇ, ರಾಜಕೀಯದಲ್ಲಿ ಊಟ ತಿಂಡಿ ಅಂತಂದ್ರೆ ಅದು ಕೇವಲ ಹೊಟ್ಟೆ ತುಂಬಿಸ್ಕೊಳ್ಳೋದಷ್ಟೇ ಅಲ್ಲ, ಇದರ ಹಿಂದೆ ಒಂದು ಮೆಸೇಜ್ ಕೂಡ ಇರುತ್ತೆ. ಸೆರ್ಗಿಯೋ ಗೋರ್ ಒಂದು ಮಹತ್ವದ ಸುಳಿವು ನೀಡಿದ್ದಾರೆ. ನಾನು ಕೊನೆಯ ಬಾರಿ ಅಧ್ಯಕ್ಷ ಟ್ರಂಪ್ ಅವರ ಜೊತೆ ಊಟ ಮಾಡುವಾಗ ಅವರು ಭಾರತದ ಭೇಟಿಯನ್ನ ನೆನಪಿಸಿಕೊಂಡಿದ್ದಾರೆ. ಮೋದಿ ಅವರ ಜೊತೆಗಿನ ಸ್ನೇಹವನ್ನ ಮೆಲುಕು ಹಾಕಿದ್ರು. 2027ರಲ್ಲಿ ಟ್ರಂಪ್ ಭಾರತಕ್ಕೆ ಬರೋದು ಬಹುತೇಕ ಖಚಿತ ಅಂತ ಹೇಳ್ತಾಗಿದ್ದಾರೆ. 2027 ಯಾಕೆ ಮುಖ್ಯ? ಟ್ರಂಪ್ ಅವರ ಅಧಿಕಾರದ ಅವಧಿಯ ಕೊನೆ ಹಂತ ಅದು. ಆ ಸಮಯದಲ್ಲಿ ಭಾರತಕ್ಕೆ ಬಂದು ಮೋದಿ ಜೊತೆ ಕೈಕುಲುಕಿ ಜಗತ್ತಿಗೆ ಒಂದು ಸಂದೇಶ ಕೊಡೋದಕ್ಕೆ ಅಮೆರಿಕ ಪ್ಲಾನ್ ಮಾಡಿಕೊಂಡೇ ಕಾಣಿಸ್ತಾ ಇದೆ. ಅದೇನಂದ್ರೆ, ಏಷ್ಯಾದಲ್ಲಿ ನಮಗೆ ಚೀನಾ ಬೇಡ, ಪಾಕಿಸ್ತಾನ ಬೇಡ, ನಮಗೆ ಬೇಕಾಗಿರೋದು ಭಾರತ ಮಾತ್ರ. ಸೆರ್ಗಿಯೋ ಗೋರ್ ಹೇಳುವಂತೆ ಮೋದಿ ಮತ್ತು ಟ್ರಂಪ್ ನಡುವಿನ ಸ್ನೇಹ ನಿಜವಾದದ್ದು, ಜೆನ್ಯೂನ್ ಸ್ನೇಹ, ಜೆನ್ಯೂನ್ ಫ್ರೆಂಡ್ಶಿಪ್ ಅಂತ ಹೇಳಿದ್ದಾರೆ. ಇವರಿಬ್ಬರು ನಾಯಕರಾಗಿ ಮಾತ್ರವಲ್ಲ, ವೈಯಕ್ತಿಕವಾಗಿಯೂ ಆತ್ಮೀಯವಾಗಿದ್ದಾರೆ. ನಿಜವಾದ ಸ್ನೇಹಿತರು ಜಗಳ ಆಡ್ತಾರೆ, ಭಿನ್ನಾಭಿಪ್ರಾಯ ಇರುತ್ತೆ, ಆದರೆ ಕೊನೆಗೆ ಅದನ್ನು ಬಗೆಹರಿಸ್ಕೊಳ್ತಾರೆ ಅಂತ ಗೋರ್ ಹೇಳಿರೋದು ಸದ್ಯದ ವ್ಯಾಪಾರ ಸಮರಕ್ಕೆ ಕೊಟ್ಟಿರುವ ಪರೋಕ್ಷ ಉತ್ತರವಾಗಿದೆ. ಇನ್ನು ಅಮೆರಿಕ ದ್ವಂದ್ವ ನೀತಿ ಮಗುವನ್ನ ಚಿವುಟಿ ತೊಟ್ಟಿಲು ತೂಗುವ ಆಟ ಮಾಡ್ತಾ ಇದೆಯಾ? ವೀಕ್ಷಕರೇ, ನಾವೆಲ್ಲ ಎಮೋಷನ್ ಆಗೋದು ಬೇಡ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ಇದೇ ಟ್ರಂಪ್ ಕೆಲವು ದಿನಗಳ ಹಿಂದೆ ಭಾರತದ ಮೇಲೆ ಸುಂಕ ಅಂದರೆ ಟ್ಯಾರಿಫ್ ಹಾಕ್ತೀನಿ ಅಂತ ಬೆದರಿಕೆ ಹಾಕಿದ್ರು. ಭಾರತದ ವಸ್ತುಗಳ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡ್ತೀನಿ ಅಂತ ಅಂದಿದ್ರು. ವೀಸಾ ನಿಯಮಗಳನ್ನು ಕಠಿಣ ಮಾಡ್ತೀನಿ ಅಂತ ಇದೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಆದ್ರೆ ಈಗ ನೋಡಿದ್ರೆ ಭಾರತವೇ ನಮ್ಮ ಜೀವ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಕಾರಣ ಏನು? ಇದನ್ನೇ ಹಿರಿಯರು ಹೇಳೋದು, ಅಮೆರಿಕಾಗೆ ಮಗುವನ್ನ ಚೂಟೋದು ಗೊತ್ತು, ತೊಟ್ಟಿಲು ತೂಗೋದು ಗೊತ್ತು. ಅಮೆರಿಕದ ಆರ್ಥಿಕತೆಗೆ ಭಾರತದ ಮಾರುಕಟ್ಟೆ ಬೇಕು, ನಮ್ಮ IT ಉದ್ಯೋಗಿಗಳು ಬೇಕು. ಆದರೆ ಅದೇ ಸಮಯದಲ್ಲಿ ಅಮೆರಿಕ ಫಸ್ಟ್ ಎನ್ನುವ ತಮ್ಮ ಮೆಸೇಜ್ ಉಳಿಸ್ಕೊಳ್ಳೋದಕ್ಕೆ ಟ್ರಂಪ್ ಆಗಾಗ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾರೆ. ಅದೇ ಸೆರ್ಗಿಯೋ ಗೋರ್ ಅವರ ನೇಮಕಾತಿ ಮತ್ತು ಅವರ ಮಾತುಗಳನ್ನು ನೋಡಿದರೆ ಅಮೆರಿಕ ಈಗ ರಾಜಿ ಮಾಡಿಕೊಳ್ಳುವಂತಹ ಮೂಡ್ನಲ್ಲಿದೆ ಅಂತ ಸ್ಪಷ್ಟವಾಗ್ತಾಗಿದೆ. ವ್ಯಾಪಾರ ಒಪ್ಪಂದದ ಮಾತುಕತೆ ಮತ್ತೆ ಶುರುವಾಗ್ತಾ ಇದೆ. ಬಹುಶಃ ಭಾರತಕ್ಕೆ ಅನುಕೂಲವಾಗುವ ರೀತಿಯಲ್ಲೇ ಹೊಸ ಡೀಲ್ ಕುದುರಬಹುದಾಗಿದೆ. ಹಾಗಾದರೆ ಏನಿದು ಪ್ಯಾಕ್ಸ್ ಸಿಲಿಕಾ ಅಲಯನ್ಸ್? ಈ ವಿಡಿಯೋದ ಪ್ರಮುಖ ಭಾಗ.
ದಯವಿಟ್ಟು ಗಮನ ಇಟ್ಟು ಕೇಳಿ. ರಾಯಭಾರಿ ಗೋರ್ ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಮುಂದಿನ ತಿಂಗಳು ಭಾರತವು ಪ್ಯಾಕ್ಸ್ ಸಿಲಿಕಾ ಅಲಯನ್ಸ್ನ ಪೂರ್ಣ ಸದಸ್ಯ ರಾಷ್ಟ್ರವಾಗಲಿದೆ ಅಂತ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಏನಿದು ಪ್ಯಾಕ್ಸ್ ಸಿಲಿಕಾ? ಸಿಲಿಕಾ ಅಂತಂದ್ರೆ ಸಿಲಿಕಾನು ಅಂದ್ರೆ ಸೆಮಿಕಂಡಕ್ಟರ್ ಚಿಪ್ಗಳು. ಇವತ್ತು ನಿಮ್ಮ ಮೊಬೈಲ್ನಿಂದ ಹಿಡಿದು ಕಾರು, ವಿಮಾನ, ಕ್ಷಿಪಣಿ ಎಲ್ಲದಕ್ಕೂ ಚಿಪ್ ಬೇಕೇ ಬೇಕು. ಇಷ್ಟು ದಿನ ಈ ಚಿಪ್ಗಳಿಗಾಗಿ ಜಗತ್ತು ಚೀನಾ ಮತ್ತು ತೈವಾನ್ ಮೇಲೆ ಅವಲಂಬಿತವಾಗಿತ್ತು. ಆದರೆ ಈಗ ಅಮೆರಿಕಾಗೆ ಭಯ ಶುರುವಾಗ್ತಾ ಇದೆ. ಚೀನಾ ಕೈ ಕೊಟ್ಟರೆ ಏನು ಗತಿ? ಅದಕ್ಕೆ ಅಮೆರಿಕ ಒಂದು ಹೊಸ ಒಕ್ಕೂಟ ಮಾಡ್ತಾ ಇದೆ. ಅದೇ ಪ್ಯಾಕ್ಸ್ ಸಿಲಿಕಾ. ಇದರ ಉದ್ದೇಶ ಏನಂದ್ರೆ ಚೀನಾವನ್ನ ಬಿಟ್ಟು ಭಾರತದ ಜೊತೆಗೆ ಸಿಲಿಕಾನ್ ಅಂದ್ರೆ ಚಿಪ್ ಉತ್ಪಾದನೆ ಮಾಡೋದು. ಭಾರತ ಇದಕ್ಕೆ ಸೇರ್ಪಡೆಯಾದ್ರೆ ನಮ್ಮ ಬೆಂಗಳೂರು, ಮೈಸೂರು, ಹೈದರಾಬಾದ್ಗಳು ಜಗತ್ತಿನ ಚಿಪ್ ಫ್ಯಾಕ್ಟರಿಗಳಾಗಿ ಬದಲಾಗ್ತವೆ. ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿಯಾಗ್ತವೆ. ಅಮೆರಿಕದ ಈ ನಡೆಯ ಹಿಂದಿರುವಂತಹ ಒಂದೇ ಒಂದು ಉದ್ದೇಶ, ಚೀನಾದ ಸೊಕ್ಕು ಮುರಿಯಲು ಭಾರತದ ಹೆಗಲು ಮೇಲೆ ಬಂದೂಕು ಇಡುವುದು. ಹಾಗಾದ್ರೆ ಭಾರತಕ್ಕೇನು ಲಾಭ, ಏನ್ ನಷ್ಟ? ಲಾಭ ನಷ್ಟಗಳು ಇದ್ದೇ ಇರುತ್ತೆ. ಬಂಡವಾಳ ಹೂಡಿಕೆ. ಅಮೆರಿಕದ ದೊಡ್ಡ ದೊಡ್ಡ ಕಂಪನಿಗಳು ಚೀನಾ ಬಿಟ್ಟು ಭಾರತಕ್ಕೆ ಬರ್ತವೆ. ತಂತ್ರಜ್ಞಾನ ವರ್ಗಾವಣೆಯಾಗತ್ತೆ. ಜೆಟ್ ಇಂಜಿನ್, ಡ್ರೋನ್ ಮತ್ತು ಚಿಪ್ ಟೆಕ್ನಾಲಜಿಗೆ ಭಾರತಕ್ಕೆ ಸಿಗತ್ತೆ. ಇನ್ನು ಜಾಗತಿಕ ಸ್ಥಾನಮಾನ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸೀಟು ಪಡೆಯೋದಕ್ಕೆ ಅಮೆರಿಕದ ಬೆಂಬಲ ಸಿಗಬಹುದು. ಇನ್ನು ಚೀನಾಗೆ ಚೆಕ್ಮೇಟ್ ಕೊಟ್ಟಂಗಾಗತ್ತೆ. ಗಡಿಯಲ್ಲಿ ಚೀನಾ ಉಪಟಳ ಮಾಡಿದ್ರೆ ಅಮೆರಿಕ ನಮ್ಮ ಬೆನ್ನಿಗೆ ನಿಲ್ಲತ್ತೆ. ಈ ಎಲ್ಲ ಸವಾಲುಗಳು ಇದಾವೆ. ಅಂದರೆ ಈ ಎಲ್ಲ ಲಾಭಗಳಾಗತ್ತೆ. ಇನ್ನು ನಷ್ಟಗಳೇನಾಗತ್ತೆ, ಸವಾಲುಗಳು ಏನು ಅಂತ ನೋಡ್ತಾ ಹೋಗೋದಾದ್ರೆ, ಅಮೆರಿಕದ ನಿಲುವುಗಳು. ಅಮೆರಿಕ ಕೊಡುವಂತಹ ದುಡ್ಡಿಗೆ ನಾವು ಅವರ ತಾಳಕ್ಕೆ ತಕ್ಕಂತೆ ಕುಣಿಯಬೇಕಾಗಬಹುದು. ರಷ್ಯಾ ಜೊತೆಗಿನ ಸ್ನೇಹ. ನಾವು ಅಮೆರಿಕಾಗೆ ಹತ್ತಿರವಾದಷ್ಟು ನಮ್ಮ ಹಳೆಯ ಮಿತ್ರ ರಷ್ಯಾಗೆ ಕೋಪ ಬರಬಹುದು. ಅಸ್ಥಿರತೆ. ಟ್ರಂಪ್ ಮನಸ್ಥಿತಿ ಯಾವಾಗ ಹೆಂಗಿರುತ್ತೋ ಗೊತ್ತಿಲ್ಲ. ಇವತ್ತು ಫ್ರೆಂಡ್ ಆಗಿರ್ತಾನೆ, ನಾಳೆ ಟ್ಯಾಕ್ಸ್ ಹಾಕ್ತಾನೆ. ಆದರೆ ಮೋದಿ ಸರ್ಕಾರಕ್ಕೆ ಈ ಎಲ್ಲ ಲೆಕ್ಕಾಚಾರಗಳು ಗೊತ್ತು. ಅದಕ್ಕೆ ನಾವು ಅಮೆರಿಕದ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡ್ತಾ ಇದ್ದೀವಿ ವಿನಃ ತಲೆ ತಗ್ಗಿಸಿ ಮಾತನಾಡ್ತಾ ಇಲ್ಲ ಅನ್ನೋದು ಮೋದಿಯವರ ಸಂದೇಶವಾಗಿದೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯ ಏನಂದ್ರೆ, ಸೆರ್ಗಿಯೋ ಗೋರ್ ಭಾರತಕ್ಕೆ ಬಂದಿರುವ ಅತ್ಯಂತ ಕಿರಿಯ ವಯಸ್ಸಿನ ರಾಯಭಾರಿ. ಯಾಕೆ ಟ್ರಂಪ್ ಒಬ್ಬ ಯುವಕನನ್ನ ಕಳಿಸಿದ್ದಾರೆ? ಯಾಕಂದ್ರೆ ಭಾರತ ಯುವಕರ ದೇಶ. ಇಲ್ಲಿನ ಎನರ್ಜಿಗೆ ಮ್ಯಾಚ್ ಆಗೋ ವ್ಯಕ್ತಿ ಬೇಕು ಅಂತ ಟ್ರಂಪ್ಗೆ ಅನಿಸಿದೆ. ಗೋರ್ ಅವರು ಹೇಳಿದ್ರು, ನಾನು ಮುಂದಿನ ತಿಂಗಳಿನಲ್ಲಿ ಬಹಳ ಮಹತ್ವಾಕಾಂಕ್ಷೆಯ ಅಜೆಂಡಾ ಜಾರಿಗೆ ತರ್ತಾಗಿದ್ದೀನಿ. ಅಂದರೆ ಬರೀ ಮಾತುಕತೆಯಲ್ಲ, ಕೆಲಸಗಳು ವೇಗವಾಗಿ ನಡೆಯುತ್ತವೆ. ಶಿಕ್ಷಣ, ಆರೋಗ್ಯ, ಇಂಧನ ಮತ್ತು ರಕ್ಷಣೆ, ಈ 4 ಕ್ಷೇತ್ರಗಳಲ್ಲಿ ಭಾರತ ಅಮೆರಿಕ ಸಂಬಂಧ ನೆಕ್ಸ್ಟ್ ಲೆವೆಲ್ಗೆ ಹೋಗಲಿದೆ. 2027ರಲ್ಲಿ ಟ್ರಂಪ್ ಬರುವಷ್ಟರಲ್ಲಿ ಭಾರತ ಮತ್ತು ಅಮೆರಿಕದ ವ್ಯಾಪಾರ ದ್ವಿಗುಣವಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಅಂತಿಮವಾಗಿ ಹೇಳೋದಾದ್ರೆ ವೀಕ್ಷಕರೇ, ಕಾಲ ಬದಲಾಗಿದೆ. ಒಂದು ಕಾಲದಲ್ಲಿ ನಾವು ಅಮೆರಿಕದ ವೀಸಾಗಾಗಿ, ಅವರ ಗೋಧಿ ಅಕ್ಕಿಗಾಗಿ ಕಾಯ್ತಾ ಇದ್ವಿ. ಆದರೆ ಇವತ್ತು ಅಮೆರಿಕದ ರಾಯಭಾರಿ ಬಂದು ಭಾರತಕ್ಕಿಂತ ದೊಡ್ಡ ದೇಶ ಇಲ್ಲ, ಭಾರತ ನಮಗೆ ಬೇಕೇ ಬೇಕು ಅಂತ ಹೇಳ್ತಾ ಇದೆ. ಇದು 140 ಕೋಟಿ ಭಾರತೀಯರ ಗೆಲುವು. ಇದು ನಮ್ಮ ಆರ್ಥಿಕತೆಯ ಗೆಲುವು. ಇದು ನಮ್ಮ ಪ್ರಜಾಪ್ರಭುತ್ವದ ಗೆಲುವು. 2027ರ ಡಿನ್ನರ್ ಕೇವಲ ಒಂದು ಊಟವಲ್ಲ, ಅದು ಜಗತ್ತಿನ ಭವಿಷ್ಯವನ್ನ ನಿರ್ಧರಿಸುವ ಮೀಟಿಂಗ್ ಆಗಲಿದೆ. ಪ್ಯಾಕ್ಸ್ ಸಿಲಿಕಾ ಮೂಲಕ ಭಾರತ ಟೆಕ್ನಾಲಜಿ ಕಿಂಗ್ ಆಗಿ ಹೊರಹೊಮ್ಮಲಿದೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಅಮೆರಿಕದ ಈ ದಿಢೀರ್ ಪ್ರೀತಿಗೆ ಕಾರಣ ಏನು? ಟ್ರಂಪ್ ಅವರನ್ನ ನಾವು ಪೂರ್ತಿಯಾಗಿ ನಂಬಬಹುದಾ? 2027ರಲ್ಲಿ ಮೋದಿ ಟ್ರಂಪ್ ಭೇಟಿ ಜಗತ್ತಿನ ದಿಕ್ಕನ್ನೇ ಬದಲಿಸುತ್ತಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂಡಿಯಾ ಫಸ್ಟ್ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.